ನಾಯಕತ್ವ ಬದಲಾವಣೆ ಬಗ್ಗೆ ಸಚಿವೆ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಮುಖ್ಯಮಂತ್ರಿಗಳೇ ಉತ್ತರಿಸುತ್ತಾರೆ ಅಂದಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಸಿಎಂ ಅವರೇ ಉತ್ತರ ಕೊಟ್ಟ ಮೇಲೆ ನಾವೇನ್ ಹೇಳೋದು? ಸಿಎಂ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಮುಗಿಯಿತು. ಇದು ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರತಿಕ್ರಿಯೆ. ಮುಖ್ಯಮಂತ್ರಿ ಚರ್ಚೆ ಸದನದಲ್ಲೂ ಆಯಿತು, ವಿಪಕ್ಷವೂ ಆಯಿತು, ಪಕ್ಷದ ಹೊರಗಡೆನೂ ಆಗ್ತಾ ಇದೆ. ಅವರ ಹೇಳಿಕೆನ ತಾವು ಯಾವ ರೀತಿ ನೋಡ್ತಿರೋ ಸಚಿವರಾಗಿ? ನೋಡಿ, ನಾನು ಬೆಳಗ್ಗೆಯಿಂದ ನಾನು ವಿಧಾನ ಪರಿಷತ್ನಲ್ಲಿ ನನ್ನ ಡ್ಯೂಟಿ ಇರೋದ್ರಿಂದ ಅಲ್ಲಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ ಅದೇ ಫೈನಲ್. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಏನೇ ಇದ್ರೂ ಕೂಡ ಹೈಕಮಾಂಡ್ ಕಡೆ ನಾವು ಬಟನ್ನ ಮಾಡ್ತೀವಿ. ನಮಗೆ ಇಬ್ಬರು ನಾಯಕರ ಅವಶ್ಯಕತೆ ಇದೆ. ಒಬ್ಬರು ಮಾಸ್ ಲೀಡರು, ಇನ್ನೊಬ್ಬರು ಸಂಘಟನಾ ಚತುರರು. ಇಬ್ಬರು ಇದ್ದಾಗ ಕಾಂಗ್ರೆಸ್ ಪಕ್ಷ ಭಾಳಷ್ಟು ಗಟ್ಟಿಯಾಗಿ ಕರ್ನಾಟಕದಲ್ಲಿ ಇರುತ್ತೆ. ಸೊ ಇದರ ಹೊರತಾಗಿ ಏನಾದರೂ ಮಾತನಾಡದಿದ್ರೆ ಅದು ಹೈಕಮಾಂಡ್ ಇದೆ, ಅದು ಹಿರಿಯರಿದ್ದಾರೆ. ಅವ್ರೇನು ಹೇಳ್ತಾರೋ ಅದನ್ನು ಅವರು ಇಬ್ಬರು ಕೇಳ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಕೂಡ ಪಾಲಿಸ್ತೀವಿ. ಮುಖ್ಯಮಂತ್ರಿ ಚರ್ಚೆ ಸದನದಲ್ಲೂ ಆಯಿತು, ವಿಪಕ್ಷವೂ ಆಯಿತು, ಪಕ್ಷದ ಹೊರಗಡೆನೂ ಆಗ್ತಾ ಇದೆ. ಅವರ ಹೇಳಿಕೆನ ತಾವು ಯಾವ ರೀತಿ ನೋಡ್ತಿರೋ ಸಚಿವರಾಗಿ? ನೋಡಿ, ಶಾಲೆಗೆ ಮದ್ಯಪಾನ ಮಾಡಿ ಬಂದಿದ್ದಾರೆ ಮುಖ್ಯೋಪಾಧ್ಯಾಯರು. ಶಾಲಾ ಮುಖ್ಯ ಶಿಕ್ಷಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರು. ಕುಡಿದು ಶಾಲೆಗೆ ಬರಬೇಡಿ ಅಂತ ಅಂದಿದ್ದಕ್ಕೆ ಮುಖ್ಯ ಶಿಕ್ಷಕ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ನಿಂಬಾಳದಲ್ಲಿ ಆಗಿರುವಂತಹ ಘಟನೆ ಇದು. ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನೀವು ಅಲ್ಲಿ ಕುಡ್ದಿರಿ, ಈಗ ಅಲ್ಲ ನಾವು ವಾಸ ಹೊಂಟದಲ್ರಿ, ವಾಸ ಹೊಂಟದ, ದಾರು ವಾಸ ಹೊಂಟದ. ಇಲ್ಲಿ ಯಾರು ಬರ್ತಾರ? ಇಲ್ಲಿ ಯಾರ ಹೇಳ್ರಿ, ನಾನು ಇಲ್ಲಿ ಈ ರೂಮ್ದಾಗ ಯಾರು ಮಾಡ್ತಾರ ಹೇಳ್ರಿ? ಈ ರೂಮ್ದಂದೇ ವಾಸ ಬರ್ತದೆ. ಅದೇ ರೀ, ಇಲ್ಲಿ ಬೇಕಲ್ರಿ ಸಾಬ್ರ? ಈಗ ದಾರು ಯಾರ ಕುಡ್ದವ್ರು ಬೇಕಲ್ಲ? ಹಾಂ ಹಾಂ ಹಾಂ